ಸಂಖ್ಯಾಶಾಸ್ತ್ರದ ಪ್ರಕಾರ ಜೂನ್ ತಿಂಗಳು ನಿಮಗೆ ಹೇಗಿರಲಿದೆ? ಸಂಖ್ಯಾಶಾಸ್ತ್ರದ ಪ್ರಕಾರ ಮತ್ತು ಗ್ರಹ ನಕ್ಷತ್ರ ಪುಂಜಗಳ ಸಂಯೋಜನೆಯಿಂದಾಗಿ ಜೂನ್ ತಿಂಗಳು ನಿಮಗೆ ಯಾವ ಫಲ ನೀಡುತ್ತದೆ ಎಂಬುದನ್ನು ನೀವು ತಿಳಿಯಬಹುದು. ನಿಮ್ಮ ಜನ್ಮ ದಿನಾಂಕದ ಆಧಾರದ ಮೇಲೆ ಜನ್ಮ ಸಂಖ್ಯೆಯನ್ನು ಕಂಡುಹಿಡಿಯಬಹುದಾಗಿದೆ. ನಿಮ್ಮ ಜನ್ಮ ಸಂಖ್ಯೆಯನ್ನು ಲೆಕ್ಕಾಚಾರ ಮಾಡುವ ಮೂಲಕ ಈ ತಿಂಗಳು ಯಾರು ಅದೃಷ್ಟವನ್ನು ಪಡೆಯುತ್ತಾರೆ, ಯಶಸ್ಸು ಮತ್ತು ಲಾಭವನ್ನು ಪಡೆಯಲು ಯಾರು ಹೆಚ್ಚು ಕಷ್ಟಪಡಬೇಕಾಗುತ್ತದೆ, ನಿಮ್ಮ ಜನ್ಮ ಸಂಖ್ಯೆಯನ್ನು ಆಧರಿಸಿ ನಿಮಗೆ ಈ ತಿಂಗಳು ಹೇಗಿರಲಿದೆ ಎನ್ನುವುದರ ಮಾಹಿತಿ ಈ ತಿಂಗಳ ಸಾಪ್ತಾಹಿಕ ಸಂಖ್ಯಾಶಾಸ್ತ್ರದಲ್ಲಿದೆ. ಸಂಖ್ಯೆ 1, ಬದಲಾವಣೆಗೆ ಸ್ವಲ್ಪ ಸಮಯ ತೆಗೆದುಕೊಳ್ಳಬಹುದು. ಆರ್ಥಿಕ ವಿಷಯಗಳಲ್ಲಿ ಜೂನ್ ತಿಂಗಳು ಈ ಸಂಖ್ಯೆಯ ಜನರಿಗೆ ಶುಭವಾಗಲಿದೆ ಮತ್ತು ಧನಲಾಭದ ಯೋಗವಿದೆ. ಕೆಲಸದ ಸ್ಥಳದಲ್ಲಿ ಮಾತುಕತೆಯ ಮೂಲಕ ಸಮಸ್ಯೆಗಳನ್ನು ಬಗೆಹರಿಸುವಿರಿ. ಪ್ರೀತಿಯ ವಿಷಯದಲ್ಲಿ ನಿಮ್ಮ ನಿರ್ಧಾರದಿಂದ ಸುಖ ಸಂತೋಷದ ಜೀವನ ನಿಮ್ಮದಾಗಲಿದೆ. ತಿಂಗಳ ಕೊನೆಯಲ್ಲಿ ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿ ವಹಿಸಿ. ಈ ಅವಧಿಯಲ್ಲಿ ನಿಮ್ಮ ಆಸೆಗಳು ಈಡೇರಲು ಸ್ವಲ್ಪ ಸಮಯ ತೆಗೆದುಕೊಳ್ಳಬಹುದು. ಸಂಖ್ಯೆ 2, ಆರ್ಥಿಕ ಪ್ರಗತಿಯಿಂದ ಮನಸ್ಸಿಗೆ ಸಂತೋಷ. ಕೆಲಸದಲ್ಲಿ ಪ್ರಗತಿಯೊಂದಿಗೆ ಪಾಲುದಾರಿಕೆಯಲ್ಲಿ ಕೆಲಸ ಮಾಡುವುದರಿಂದ ಯಶಸ್ಸು ಗಳಿಸುವಿರಿ. ಈ ಅವಧಿಯಲ್ಲಿ ನೀವು ಆರ್ಥಿಕ ಪ್ರಗತಿಯನ್ನು ಹೊಂದುವಿರಿ. ಹೂಡಿಕೆಯಿಂದ ಲಾಭ ಪಡೆಯುವಿರಿ. ಪ್ರೀತಿಯ ವಿಷಯದಲ್ಲಿ ಕೆಲವು ಸಮಸ್ಯೆಗಳು ಎದುರಾಗಬಹುದು. ಜೂನ್ ತಿಂಗಳಲ್ಲಿ ಪರಿಸ್ಥಿತಿ ಬದಲಾಗುವುದರೊಂದಿಗೆ ನಿಮ್ಮ ಸಂತೋಷ ಹೆಚ್ಚಾಗಲಿದೆ. ಸಂಖ್ಯೆ 3, ಸಂಗಾತಿಯೊಂದಿಗೆ ಉತ್ತಮ ಕ್ಷಣವನ್ನು ಕಳೆಯುವಿರಿ. ಆರ್ಥಿಕ ವಿಷಯಗಳಲ್ಲಿ ನಿಮಗೆ ಶುಭವಾಗಲಿದೆ. ಈ ಸಂಖ್ಯೆಯವರಿಗೆ ಹೆಚ್ಚು ಧನ ಲಾಭವಾಗಲಿದೆ. ಹಿರಿಯರ ಸಹಾಯದಿಂದ ಮಾಡಿದ ಹೂಡಿಕೆಯಿಂದ ಹೆಚ್ಚು ಲಾಭ ಪಡೆಯುವಿರಿ. ಈ ಅವಧಿಯಲ್ಲಿ ನೀವು ನಿಮ್ಮ ಸಂಗಾತಿಯೊಂದಿಗೆ ಹೊರ ಹೋಗಬಹುದು ಮತ್ತು ಒಟ್ಟಾಗಿ ನೀವು ಉತ್ತಮ ಕ್ಷಣಗಳನ್ನು ಹೊಂದುವಿರಿ. ಕೆಲಸದಲ್ಲಿ ಸಮಸ್ಯೆಗಳು ಎದುರಾಗಬಹುದು. ನಿಮ್ಮ ಕೆಲಸದ ಬಗ್ಗೆ ಮನಸ್ಸು ಆತಂಕಕ್ಕೆ ಒಳಗಾಗಬಹುದು. ಸಂಖ್ಯೆ 4, ಪ್ರೀತಿಯ ಜೀವನ ಅತ್ಯುತ್ತಮವಾಗಿರುವುದು. ಕೆಲಸದಲ್ಲಿ ಪ್ರಗತಿ ಲಭಿಸಲಿದೆ ಮತ್ತು ಪಾಲುದಾರಿಕೆಯಿಂದ ಹೆಚ್ಚು ಲಾಭ ಪಡೆಯುವಿರಿ. ಪ್ರೀತಿಯಲ್ಲಿರುವವರ ಸಂಬಂಧ ಬಲಗೊಳ್ಳುವುದು. ನಿಮ್ಮ ಪ್ರೀತಿಯ ಜೀವನ ಉತ್ತಮವಾಗಿರುವುದು. ನಿಮ್ಮ ಆರ್ಥಿಕ ಸ್ಥಿತಿ ಬಲಗೊಳ್ಳಲಿದೆ. ಈ ತಿಂಗಳು ನಿಮಗೆ ಧನಲಾಭದ ಯೋಗವಿದೆ. ನ್ಯಾಯಾಲಯದಲ್ಲಿ ತೀರ್ಪು ನಿಮ್ಮ ಪರವಾಗಿ ಬರಬಹುದು. ತಿಂಗಳ ಕೊನೆಯಲ್ಲಿ ನಿಮ್ಮ ನಿರ್ಧಾರದಿಂದ ನೀವು ಯಶಸ್ಸು ಗಳಿಸುವಿರಿ. ಸಂಖ್ಯೆ 5, ಪ್ರೀತಿಯ ವಿಷಯದಲ್ಲಿ ಶುಭವಾಗಲಿದೆ. ಈ ತಿಂಗಳು ನಿಮ್ಮ ಆರ್ಥಿಕ ಸ್ಥಿತಿ ಸುಧಾರಿಸಲಿದೆ. ಹೂಡಿಕೆಯಿಂದ ಲಾಭವಾಗುವುದು ಮತ್ತು ನಿಮ್ಮ ಸಂಪತ್ತು ಹೆಚ್ಚಾಗುವ ಯೋಗವಿದೆ. ಕೆಲಸದಲ್ಲಿ ನಿಮ್ಮ ನಿರ್ಧಾರಗಳಿಂದ ನೀವು ಹೆಚ್ಚು ಯಶಸ್ಸು ಹೊಂದುವಿರಿ. ಪ್ರೀತಿಯಲ್ಲಿರುವವರ ಪ್ರೀತಿ ಇನ್ನಷ್ಟು ಬಲಗೊಳ್ಳುವುದು. ಜೂನ್ ತಿಂಗಳ ಕೊನೆಯಲ್ಲಿ ನಿಮಗೆ ಉತ್ತಮ ಅವಕಾಶಗಳು ಲಭಿಸುವುದು ಮತ್ತು ನಿಮ್ಮ ಇನ್ನಷ್ಟು ಹೆಚ್ಚಾಗುವುದು. ಸಂಖ್ಯೆ 6, ತಿಂಗಳ ಕೊನೆಯಲ್ಲಿ ನೀವು ಪ್ರಯಾಣಿಸಬಹುದು. ಆರ್ಥಿಕ ದೃಷ್ಟಿಯಿಂದ ನಿಮಗೆ ಈ ಸಮಯ ಅನುಕೂಲಕರವಾಗಲಿದೆ. ಧನಲಾಭದ ಯೋಗವಿದೆ. ಈ ತಿಂಗಳು ಹೂಡಿಕೆಯಲ್ಲಿ ನೀವು ಹೆಚ್ಚು ಸಮಯ ಕಳೆಯುವಿರಿ. ಪ್ರೀತಿಯಲ್ಲಿರುವವರು ಏರುಪೇರು ಹೊಂದುವರು, ಆದರೆ ಕೊನೆಯಲ್ಲಿ ಸುಖ ಸಂತೋಷದ ಜೀವನ ನಿಮ್ಮದಾಗುವುದು. ಕೆಲಸದ ಸ್ಥಳದಲ್ಲಿ ನೀವು ಅಹಂಕಾರವನ್ನು ತಪ್ಪಿಸಿ. ಜೂನ್ ಕೊನೆಯಲ್ಲಿ ನೀವು ನಿಮ್ಮ ಗುರಿಯ ಕಡೆಗೆ ಗಮನ ಹರಿಸುವಿರಿ. ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಹೊಂದುವಿರಿ. ತಿಂಗಳ ಕೊನೆಯಲ್ಲಿ ನೀವು ಪ್ರಯಾಣಿಸಬೇಕಾಗಬಹುದು. ಸಂಖ್ಯೆ 7, ನಿಮ್ಮ ಸಂಪತ್ತು ಹೆಚ್ಚಾಗುವ ಯೋಗವಿದೆ. ಜೂನ್ ತಿಂಗಳಿನಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿ ಸುಧಾರಿಸಲಿದೆ ಮತ್ತು ನಿಮಗೆ ಧನಲಾಭದ ಯೋಗವಿದೆ. ನಿಮ್ಮ ಉತ್ತಮ ಭವಿಷ್ಯಕ್ಕಾಗಿ ನೀವು ಈ ತಿಂಗಳು ಹೂಡಿಕೆ ಮಾಡಬಹುದು. ಕೆಲಸದಲ್ಲಿ ನೀವು ಸುಧಾರಣೆಯನ್ನು ಹೊಂದಬಹುದು. ನಿಮ್ಮ ಪ್ರೇಮ ಸಂಬಂಧ ಸುಧಾರಿಸಿದರೂ ಮನಸ್ಸು ಅಶಾಂತಿಯನ್ನು ಹೊಂದಬಹುದು. ಜೂನ್ ಕೊನೆಯಲ್ಲಿ ಸಮಯ ನಿಮಗೆ ಅನುಕೂಲಕರವಾಗಿರುವುದು. ಸಂಖ್ಯೆ 8, ಮನಸ್ಸು ಚಿಂತನೆಗೊಳಗಾಗಬಹುದು. ಕೆಲಸದಲ್ಲಿ ಪ್ರಗತಿ ಹೊಂದುವವರೊಂದಿಗೆ ನೀವು ಗೌರವ ಮತ್ತು ಖ್ಯಾತಿಯನ್ನು ಪಡೆಯುವಿರಿ. ನೀವು ಭವಿಷ್ಯಕ್ಕಾಗಿ ಕಠಿಣ ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾಗಬಹುದು. ಆರ್ಥಿಕ ವಿಷಯಕ್ಕೆ ಸಂಬಂಧಿಸಿದಂತೆ ಹೊಸ ಹೂಡಿಕೆಯಿಂದ ನಿಮ್ಮ ಮನಸ್ಸು ತೊಂದರೆಗೊಳಗಾಗಬಹುದು, ಆದರೆ ಕೊನೆಯಲ್ಲಿ ಯಶಸ್ಸು ಗಳಿಸುವಿರಿ.
ಪ್ರೀತಿಯಲ್ಲಿರುವವರ ಸಂಬಂಧ ಉತ್ತಮವಾಗಿರುವುದು. ಜೂನ್ ಕೊನೆಯಲ್ಲಿ ನಿಮ್ಮ ಮನಸ್ಸು ಚಿಂತನೆಗೊಳಗಾಗಬಹುದು. ಸಂಖ್ಯೆ 9. ಕೆಲಸದಲ್ಲಿ ಪ್ರಗತಿ ಹೊಂದುವಿರಿ. ಜೂನ್ ಆರಂಭದಲ್ಲಿ ನೀವು ಕೆಲಸದಲ್ಲಿ ಪ್ರಗತಿಯೊಂದಿಗೆ ಸಕಾರಾತ್ಮಕ ಸುದ್ದಿಯನ್ನು ಪಡೆಯುವಿರಿ. ಈ ಅವಧಿಯಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿ ಸುಧಾರಿಸಲಿದೆ ಮತ್ತು ಧನಲಾಭದ ಯೋಗವಿದೆ. ಹೂಡಿಕೆಯಿಂದ ಈ ತಿಂಗಳು ಲಾಭ ಪಡೆಯುವಿರಿ. ಪ್ರೀತಿಯಲ್ಲಿರುವವರ ಸಂಬಂಧ ಉತ್ತಮವಾಗಿರುವುದು, ಆದರೆ ಮನಸ್ಸು ಅಶಾಂತವಾಗಿರುವುದು. ಜೂನ್ ತಿಂಗಳ ಕೊನೆಯಲ್ಲಿ ಯಾವುದೋ ಸುದ್ದಿಯಿಂದ ಮನಸ್ಸು ಚಿಂತನೆಗೊಳಗಾಗಬಹುದು. ವೀಕ್ಷಕರೇ, ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್ ಅಂಡ್ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋಸ್ಗಳಿಗಾಗಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.